ಬಿಡದಿ ಟೌನ್ಶಿಪ್ ಬಗ್ಗೆ JDS ಅವರು ಕುಮಾರಸ್ವಾಮಿ ಅವರು ಮೊದಲಿಂದಲೂ ಮಾತಾಡ್ತಾ ಇದ್ರು. ಇತ್ತೀಚೆಗೆ ಬಿಜೆಪಿಯವರು ಸೇರ್ಕೊಂಡಿದ್ದಾರೆ. ಬಿಜೆಪಿಯವರು JDS ಅವರು ಹಿಂದೆ ಸಮ್ಮಿಶ್ರ ಸರ್ಕಾರ ಇತ್ತು. ನಿಮಗೆ ಕ್ಲೀನಾಗಿ ಪಾಯಿಂಟ್ ಬೈ ಪಾಯಿಂಟೇ ಹೇಳ್ಬಿಡ್ತೀನಿ. 2006ರಲ್ಲಿ ಯೋಜನೆಗೆ ಚಾಲನೆ ಕೊಟ್ಟವ್ರು ಯಾರು? JDS BJP ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ 23/9/2006 ಆಗ CM ಕುಮಾರಸ್ವಾಮಿಯವರು, ಡೆಪ್ಟಿ CM ಯಡಿಯೂರಪ್ಪನವರು. ಆಮೇಲೆ 5 ಸಮಗ್ರ ಟೌನ್ಶಿಪ್ಗಳ ಅಭಿವೃದ್ಧಿಗೆ ತೀರ್ಮಾನ ತಗೊಂಡಿದ್ರು ಕ್ಯಾಬಿನೆಟ್ಟಲ್ಲಿ. ಆಮೇಲೆ 18/10/2006 ಅಧಿಕೃತ ಸೂಚನೆ ಹೊರಡಿಸಿದ್ರು. ಆಮೇಲೆ 10/6/2007 ಬಿಡದಿ ಟೌನ್ಶಿಪ್ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಲಾಯಿತು. ಈ ಅವಧಿಯಲ್ಲಿ R. ಅಶೋಕ್ ಅವರು, ಈಗ ಅಪೋಸಿಷನ್ ಲೀಡರ್ ಇದ್ದಾರಲ್ಲ, ಅವರು ಸಚಿವರಾಗಿದ್ದರು. ಯಾಕಂದ್ರೆ ನೆನ್ನೆ ಅವರು ಹೋಗಿದ್ದರು. ಆಮೇಲೆ 26/7/2012 ಜಗದೀಶ್ ಶೆಟ್ಟರ್ ಅವರ ನೇತೃತ್ವದ BJP ಸರ್ಕಾರ ಟೌನ್ಶಿಪ್ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ರು. ಆಮೇಲೆ 18/5/20 BJP ಸರ್ಕಾರದ ಅವಧಿಯಲ್ಲಿ ಸುಮಾರು 9,000 ಎಕರೆ ಪ್ರದೇಶದಲ್ಲಿ ಸಮಗ್ರ ಟೌನ್ಶಿಪ್ ಅಭಿವೃದ್ಧಿಪಡಿಸುವ ಬಗ್ಗೆ ನಡೆಸಿ ನಿರ್ಧಾರ ಕೈಗೊಳ್ಳಲಾಯಿತು. ಆಗಲೂ ಈಗ ವಿಪಕ್ಷ ನಾಯಕರು ಸಚಿವರಾಗಿದ್ದರು. 4/3/22 ಬಜೆಟ್ನಲ್ಲಿ ಬಸವರಾಜ ಬೊಮ್ಮಾಯಿಯವರು ಬಜೆಟಲ್ಲೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿಯನ್ನು ಘೋಷಣೆ ಮಾಡಿದರು ಬೊಮ್ಮಾಯಿಯವರು. ಆಮೇಲೆ ಇಷ್ಟೆಲ್ಲ ಕೂಡ ಆಮೇಲೆ 13/5/22 BJP ಸರ್ಕಾರವೇ ಅನುಷ್ಠಾನಕ್ಕಾಗಿ ಮತ್ತೊಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತು. ಆಗ ಅಶ್ವಥ್ ನಾರಾಯಣ ಅವರು ಅಲ್ಲಿ ಇದೆಲ್ಲ ತೀರ್ಮಾನ ತಗೊಂಡಿದ್ದು BJPಯವರ ಕಾಲದಲ್ಲೇ ಸುಮಾರು 9 ವರ್ಷಗಳ ಕಾಲ. ಒಂದು ನಿಮಿಷ ಈಗ ಅದೇ ಫಸ್ಟ್ 20 ತಿಂಗಳು ಸಮ್ಮಿಶ್ರ ಸರ್ಕಾರ, ಆಮೇಲೆ 2008ರಿಂದ 13 BJP ಸರ್ಕಾರ, 3 ಜನ ಚೀಫ್ ಮಿನಿಸ್ಟರ್ಗಳು. ಆಮೇಲೆ 19ರಿಂದ 23ವರೆಗೂ 2 ಚೀಫ್ ಮಿನಿಸ್ಟರ್ಗಳು BJPಯವರೇ. ಅಂದರೆ 9 ವರ್ಷ ಪ್ಲಸ್ ಸಮ್ಮಿಶ್ರ ಸರ್ಕಾರ 20 ತಿಂಗಳು. ಇವರು ಇದೆಲ್ಲ ತೀರ್ಮಾನಗಳು ತಗೊಂಡಿದ್ದಾರೆ. ಸರ್, ಈಗ ಅದರಲ್ಲಿ ಪ್ರಭಾವಿ ರಾಜಕಾರಣಿಗಳ ಜಮೀನು ಏನಾರು ಅದಾವೆ? ಅಲ್ಲ, ಒಂದು ನಿಮಿಷ. ಇಷ್ಟೆಲ್ಲ ಅವ್ರು ತೀರ್ಮಾನ ತಗೊಂಡು ಈಗ ಯಾಕೆ ವಿರೋಧ ಮಾಡ್ತಾರೆ ನನಗಂತೂ ಅರ್ಥ ಆಗಲಿಲ್ಲ. ಆಮೇಲೆ ಈಗ ನಾಳೆ ಇದು ನಮ್ಮ BJP ಸರ್ಕಾರ ಬಂದರೆ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನಮ್ಮ ಮನೆ 4 ವರ್ಷ ಇದ್ದೀರಿ, 19ರಿಂದ 23ವರೆಗೂ. ಆಮೇಲೆ 2008ರಿಂದ 13ವರೆಗೂ ನಿಮ್ಮದೇ ಸರ್ಕಾರ ಇತ್ತು. ಯಾಕೆ ನೀವು ರದ್ದು ಮಾಡಲಿಲ್ಲ? ಈಗ ಏನಾಗುತ್ತೆ, ಸುಮ್ಮನೆ ಅಧಿಕಾರದಲ್ಲಿ ಇದ್ದಾಗ ಒಂದು ಮಾತು, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದು ಮಾತು. ನೀವು ತೀರ್ಮಾನ ಮಾಡಿ. ನಾನು ಅಂಕಿಅಂಶಗಳನ್ನ ಮಾಧ್ಯಮದ ಮುಖಾಂತರ ಜನರ ಮುಂದೆ ಇಟ್ಟಿದ್ದೀವಿ. ಜನ ತೀರ್ಮಾನ ಮಾಡಲಿ. ಅಲ್ಲ ಸರ್, ಈ ಕ್ರೆಡಿಟ್ ವಾರ್ ಯಾಕಂದ್ರೆ ಸರ್, ಈಗ ನಾವು ಶುರು ಮಾಡಿದ್ವಿ ಅವ್ರಿಗೆ ಹೋಗುತ್ತೆ ಅಂತ ಹೇಗೆ ಸರ್ ಇದರಲ್ಲಿ? ನೀವು ಅವ್ರನ್ನೇ ಕೇಳಿ ಸರ್. ಈಗ ಅದರಲ್ಲಿ ಅವ್ರನ್ನ ಕೇಳಬೇಕು. ನೀವು ಹೇಳಿ ಸರ್. ಈಗ ನಾನು ಇಷ್ಟೊತ್ತು ಹೇಳಿದಲ್ಲ, ಯಾವುದು ಡೇಟ್ ವೈಸ್ ಹೇಳಿದ್ದೀನಿ, ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ ಅಲ್ವಾ. ಇವರೆಲ್ಲ ಯಾಕೆ 9 ವರ್ಷ ಇದ್ರು BJP ಅಧಿಕಾರದಲ್ಲಿ, ರದ್ದು ಮಾಡ್ಬೋಯ್ತಲ್ಲ. ನಿಖರ ಮಾಹಿತಿ ಗೊತ್ತಿಲ್ಲ ಅಂತೀರ? ಗೊತ್ತು. ವಿರೋಧ ಏನಕ್ಕೆ ಮಾಡ್ತಾರೆ ಸರ್? ವಿಪಕ್ಷದಲ್ಲಿದ್ದಾರಲ್ಲ, ವಿಪಕ್ಷದಲ್ಲಿದ್ದಾರೆ, ವಿರೋಧ ಮಾಡ್ಬೇಕು ಸರ್. ನಮ್ಮ ಪ್ರಶ್ನೆ ಉತ್ತರ ಬರಲಿಲ್ಲ. ಪ್ರಭಾವಿ ರಾಜಕಾರಣಿಗಳ ಲ್ಯಾಂಡ್ ಐತಾ ಅದರಲ್ಲಿ ಅಂತ ನನಗೆ ಮಾಹಿತಿ. ಫ್ಲೆಕ್ಸ್ ಹಾಕ್ಸಿರಿ ನೀವು? ಫ್ಲೆಕ್ಸ್ ಹಾಕ್ಸಿರಿ ಅಲ್ಲ? ಕುಮಾರಸ್ವಾಮಿ ನಾನು ನೋಡ್ಲಿಲ್ಲ ಅದನ್ನೆಲ್ಲ ಸರ್. ನಾನು ಪೇಪರ್ ಓದ್ತಾ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವಾಗ ಲ್ಯಾಂಡ್ ರೇಟ್ ಕಡಿಮೆ ಇತ್ತು. ಇವಾಗ 2 ಕೋಟಿ 2.5 ಕೋಟಿ ಈ ತರ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಮ್ಗೆ ಬೇಡ ಅಂತ ಹೇಳ್ತಿದ್ದಾರೆ ಸರ್ ರೈತರು. ರೈತರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಬೇರೆ ಯಾರು ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳ್ಳೋದು, ರೈತರು ಕೊಡೋದು ಬಿಡೋದು, ಆ ಪ್ರಶ್ನೆ ಬೇರೆ. ಆದ್ರೆ BJPಯವರು ಎಡಬಿಡಂಗಿತನ ನಾನು ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ತದ್ವಿರುದ್ಧ ನಿಲುವುಗಳನ್ನ ತಗೊಳ್ತಾ ಇದಾರಲ್ಲ, ಅದನ್ನ ಜನ ಕೇಳೋಕೆ ಇಷ್ಟ. ಅದು ನಮ್ಮ ಶಿವಕುಮಾರ್ ಇದ್ದಾರೆ, ಆಮೇಲೆ ನಮ್ಮ ಲೋಕಲ್ ಇವರಿದ್ದಾರೆ, ಅವ್ರು ಮಾತಾಡ್ತಾರೆ ಸರ್. ಈಗ ಈ ಕುಡ್ತಿ ಭಾಗದಲ್ಲಿ ಬಿಟ್ರೆ ಆಮೇಲೆ ನಮ್ಗೇನಿಂತ ನೀರಾವರಿ ಇಲಾಖೆ, ರೈತರಿಗೆ ಸಹಾಯ ಮಾಡುವಂತದ್ದು ಇಲಾಖೆ ಅಂದ್ರೆ ಸಹಜವಾಗಿ ಖುಷಿನೇ ಆಗುತ್ತೆ. ಅದು ಬೇರೆ ವಿಚಾರ. ಇದು ಬೇರೆ ಶಕ್ತಿ ಪ್ರದರ್ಶನ ಏನ್ ಸರ್? ಇಲ್ಲಪ್ಪ, ಖಾತೆ ಹಂಚಿಕೆಯಲ್ಲಿ ಏನಾದ್ರು ಹೈಕಮಾಂಡ್ ವಿಚಾರವಾಗಿ ಇಲ್ಲ, ಏನೂ ಇಲ್ಲ. ನಾನು ಹೇಳಿದಲ್ಲ ಆಗ್ಲೇ, ನಾನು ಮಂತ್ರಿ ಮಾಡಿ ಅಂತಾನು ಇದುವರೆಗೂ ಲಾಬಿ ಮಾಡಿಲ್ಲ, ಇನ್ ಖಾತೆ ಮಾಡಕ್ ಹೋಗ್ತಾರೆ. ರಾಜೀನಾಮೆ ಕೊಟ್ಟು ಯಾರಿಗೆ ಚೆಕ್ಮೇಟ್ ಮಾಡಿದ್ರಿ ಅಂತ
ಯಾರಿಗೂ ಇಲ್ಲ. ಆಗಿದ್ರೆ ಮತ್ತೆ ಸರ್, ಈಗ ನೀವು 25ಕ್ಕೆ CM ಬರ್ತಾರೆ, ಹ್ಮ್. ಅವ್ರನ್ನೇ ಕೇಳಿ. ಸರ್, ಈಗ ಬಿಡದಿ ಟೌನ್ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ನಡೀತಾ ಇದೆ ಸರ್, ಏನ್ ಹೇಳಿ? ಟೌನ್ಶಿಪ್ ಹೀಗೆ ಭೂಮಿ ಕೊಟ್ಟ ರೈತರು ನಮ್ಗೆ ಪರಿಹಾರ ಕೊಡಿ ಅಂತೇಳಿ ಹೋರಾಟ ಮಾಡ್ತಾರೆ. NMDC, ಬ್ರಹ್ಮಣಿ, ಮಿತ್ತಲ್ಲು. ಕೊಡ್ತೀನಿ, ಆ ಡೀಟೇಲ್ಸ್ ಕೊಡಿ. ಹಾ, ನಿಮ್ಗೆ ಗೊತ್ತಾ? Yes, sir. ತಿಳ್ಕೊಂಡು Yes, sir. ಓಕೆ, ಎಲ್ಲರಿಗೂ ಧನ್ಯವಾದನಪ್ಪ.